ನಂಬಿಸ್ಬೇಕು. ನಮ್ಮವ್ನ ನನಗೆ ಆಸರೆ. ಹ್ಞೂ ಈಗ ನಮ್ಮವ್ವ ಬಂದು ಕೇಳಿದ್ರೆ ಏನಂತ ಹೇಳಿ ನಾನು? ಏನವ್ರ ಒಂದು ನೆಪ ಹೇಳ್ಬೇಕು ಆಕಿಗೆ. ಆಕಿ ನಂಬುವಂಥದ್ದು ಹೇಳ್ಬೇಕು. ಏನು ಮಾಡಲಿ ನಾನು? ಈ ನೇತ್ರಾದಳ ನೋಡು ಎಲ್ಲ ಹಾಳು ಮಾಡಿಟ್ಲು. ಆದರೂ ಆಕಿಗೆ ಅಷ್ಟು ಧೈರ್ಯ ಇಲ್ಲ. ಹ್ಞೂ ಆಕೆ ಎಷ್ಟು ಧೈರ್ಯದಿಂದ ಇರ್ಬೇಕಾದ್ರೆ ಹಿಂದೆ ಯಾರೋ ಅದಾರ ಆಕಿಗೆ. ಹಾಂ, ಆಕೆ ಹಿಂದೆ ನಿಂತ್ಕೊಂಡು ಆಟ ಆಡ್ಸಕತ್ತಾರ. ಆಡಿಸ್ಲಿ ಆಡಿಸ್ಲಿ. ಈಗ ಅವ್ನ ಹೆಂಗಾರ ಮಾಡಿ ನಂಬಿಸ್ಬೇಕು. ಆಕೆ ಅವ್ವ ಏನಂತಾಳೋ ಏನೋ? ಏನು ಹೇಳ್ಬೇಕು ಅವ್ಗ? ಅವ್ವ ನೀ ಆ ಹೊಲಸು ಬಾಯಿಂದ ಅವ್ವ ಅಂತ ಕರಿಬೇಡ. ಆ ನನ್ನ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡಿಬಿಟ್ಟಲ್ಲೋ ರಾಘವೇಂದ್ರ. ನೀನು ಎಟ್ಟು ನಂಬಿದ್ದೆ ನಾನು. ನೀ ಇಂಥ ಕೆಲಸ ಮಾಡ್ತಿ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲರ ಮುಂದೆ ಗರ್ವದಿಂದ ಹೇಳ್ಕೊತಿದ್ದೆ ನನ್ನ ಮಗ ಬಂಗಾರ ಅಂತೇಳಿ. ಆದ್ರೆ ನೀ ಕಾಗಿ ಬಂಗಾರ ಆದೆಲ್ಲೋ ಈ ಮನ್ಯಾಗ ಎಲ್ಲರ ಮುಂದೆ ತಲೆ ತೆಗ್ಸೋಂಗೆ ಮಾಡಿಬಿಟ್ಟೆಲ್ಲ ನನ್ನ. ಹಾಂ, ನಿಮ್ಮ ಅಮ್ಮನ ಕೈಲಿ ಹೊಡ್ಸೋಂಗೆ ಮಾಡಿಬಿಟ್ಟಿ ನನ್ನ. ಹೆಂಗೆ ಬೆಳೆಸಿ ಮಗನ ಅಂತಂದ್ರು. ಯವ್ವ ನಿನ್ನ ಪಾದ ಮೇಲೆ ಆಣಿ ಬೇ ಯವ್ವ, ನನ್ನ ಮಾತು ನಿಂತ ಕೇಳಬೇ. ನನ್ನ ಯಾವತ್ತೂ ಮಾತಾಡ್ಸೋಕೆ ಹೋಗಬೇಡ. ಇನ್ನೇನು ಕೇಳಕ್ಕೆ ಹೋಗಬೇಡ ನನ್ನ. ಆ ಟೀಚರಿ ಕಿರಿಕೈ ಕೊಟ್ಟಿಲ್ಲ ನಿನ್ನ ಕೈಯಾಗ ತಾ ಅದನ್ನ. ಯವ್ವ ನೀ ಹಿಂದೆಗಡೆ ಏನು ಶಿಕ್ಷೆ ಕೊಟ್ಟರು ನಾನು ಅನ್ಭವಿಸ್ತೀನಿ. ಈಗ ನಾನು ಒಂದು ಎರಡು ಮಾತು ಹೇಳಾಕ್ ಬಿಡ್ಬೇ ಯವ್ವ, ನಿನ್ನ ಕಾಲು ಮುಗಿತೀನಿ ಬೇ ಯವ್ವ. ಕೇಳಾಕ ಏನು ಉಳಿಸಿಯಪ್ಪ, ಎಲ್ಲ ಮುಗಿಸೇ ಬಿಟ್ಟಿ. ಅಷ್ಟ್ರು ನಿಂತಿದ್ರಲ್ಲ ಕಾಲಾಗ ಒಂದೊಂದು ಏಟ್ ಹಾಕಿದ್ರು. ಏನೋ ಇರಲಿ ಹತ್ತು ಕಳ್ಳು ನಾಚಿಗೇಡಿ ಅಂತೇಳಿ ಬಿಡಿಸ್ಕೊಂಡು ಬಂದೆ. ನಿನ್ನಿಂದ ನನ್ನ ಮಕ್ಕಕ್ಕೆ ಮಸಿ ಬೆಳ್ಕೊಂಡಂಗಾತು. ಎಂಥ ಕೆಲಸ ಮಾಡಿದ್ದೀನಿ ನೀನು. ಅವ್ವ ನನ್ನ ಮಾತು ಒಂದಿಟ್ಟು ಕೇಳಬೇ. ನೀ ನನ್ನ ಮಾತು ಕೇಳೋ ನಾನು ನಿನ್ನ ಪಾದ ಬಿಡಂಗಿಲ್ಲ ಬೇ ಯವ್ವ. ನಾ ಮೊದ್ಲಕ್ಕೆ ಹೆಂಗಿದ್ದೆ ಈಗ ಹಂಗದೇನು ಬೇ ಯವ್ವ. ನನ್ನ ಮಾತು ಒಂದಿಟ್ಟ ಕೇಳಬೇ. ಏನು ಉಳಿಸಿ ಅಂತ ಕೇಳಿ ನಾ ಪಾದ ಮುಟ್ಟಿ ಹೇಳ್ತೀನಿ ಬೇ. ನಾ ಅಂಥದ್ದು ಮಾಡೋವಲ್ಲ. ನನಗೆ ಮೋಸ ಆತು ಬೇ ಯವ್ವ. ಅದು ಒಂದಿನ ಗೆಳೆಯರು ನನಗೆ ಸ್ವಲ್ಪ ಕುಡಿಸಿದ್ರ ಬೇ. ಅದು ಏನಾತಂದ್ರೆ ಈಗ ಹೊಲಕ್ಕೆ ಹೊಂಟಿದ್ಲ ನೇತ್ರಿ. ಆವಾಗ ನಾನು ಗಾಡಿ ಹೊಡ್ಕೊಂಡು ಹೊಂಟಿದ್ನ್ಯಾ. ಅದು ಹೆಂಗೋ ಜೋಲ್ ತಪ್ಪಿ ಬಿದ್ದುಬಿಟ್ಟೆ. ಅದು ಕುಡ್ದಿದ್ನ್ಯಾ. ಆಕಿ ಆಕಿದ ತಪ್ಪದು. ನಾನು ಅಂಥದ್ದು ಮಾಡವಲ್ಲ. ನನಗೆ ಅದು ಏನಾಯ್ತು ಏನೋ ಗೊತ್ತಿಲ್ಲ ಬೇ ಯವ್ವ. ನಾ ಅಂಥದ್ದು ಮಾಡವಲ್ಲ ಬೇ ಯವ್ವ. ಯವ್ವ ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ಬೇ. ಈಗ ಹೇಳಾಕತ್ತಿದ್ದೆಲ್ಲ ಖರೇನೆ ಬೇ ಯವ್ವ. ನೀನ ನನ್ನ ಪಾಲಿನ ದೇವ್ರು. ಹಾಂ, ಈ ದೇವ್ರ ಮುಂದೆ ಸುಳ್ಳು ಹೇಳಂಗಿಲ್ಲ ಬೇ ಯವ್ವ. ಕರೆ ಅಂದ್ರೆ ನನ್ನ ಮಾತು ನಂಬಿ. ನಾನು ಅಲ್ಲಿನೂ ಅಂದೆ ನಾ ಇಂಥದ್ದು ಮಾಡಿಲ್ಲ ಬೇ ಅಂತೇಳಿ. ಆಕಿ ನೇತ್ರಿ ನಾ ಕುಡ್ದಿದ್ದನ್ನ ಇದನ್ನ ಮಾಡ್ಕೊಂಡು ಏನೋ ಒಂದು ನನಗೂ ಅದು ಗೊತ್ತಾಗ್ಲಿಲ್ಲ ಬೇ ಯವ್ವ. ಏನೋ ಒಂದು ಗದ್ಲಾಟ ಆಗ್ಬಿಡ್ತು ಬೇ ಯವ್ವ. ನಾ ಅಂಥದ್ದು ಮಾಡಿಲ್ಲ ಬೇ ಯವ್ವ. ಹಾಂ ಯವ್ವ ನನ್ನ ಮಾತು ನಂಬಿ. ಆಕಿ ಹಿಂದೆಗಡೆ ನಾನು ನೀನು ಇದು ನೀನೇನಾದರೂ ದಿನ ಅಲ್ಲಿ ಬಂದು ಭೇಟಿ ಆಗ್ಲಿಕ್ಕಂದ್ರೆ ಎಲ್ಲರ ಮುಂದೆ ಇದನ್ನ ಹೇಳ್ತೀನಿ ಅಂತ ಅಂತಿದ್ಲು. ಅದಕ್ಕೆ ಅದು ಏನೋ ಮಳ್ಳು ವಯಸ್ಸು. ನಾನು ಏನೋ ಅಂಥೇಳಿ ಹಂಗತಿ ಹೋಗ್ಬಿಟ್ಟಿನಿ ಬೇವ. ಹಿಂಗೆಲ್ಲ ಆತ್ ಬೇವ. ನನ್ನ ತಪ್ಪಿಲ್ ಬೇ. ಆಕಿ ಮಳ್ಳು ಮಾಡ್ಯಾಳ ಬೇವ. ಆಕಿ ಎಲ್ಲರ ಮುಂದೆ ಹೇಳ್ತೀನಿ ನೋಡಂತ ಹಿಂಗೆಲ್ಲ ಮಾಡಿಲ್ ಬೇವ. ನಿನ್ನ ಕೈ ಮುಗಿತೀನಿ ಬೇ. ನನ್ನ ಅರ್ಥ ಮಾಡ್ಕೋಬೇ. ಇದ್ರೂ ಇರ್ಬೇಕು. ಹುಡುಗಿ ಈಗ ನಾ ಬೇರಿಕೆ ಐತಿ. ಹೇಳು, ನಂಬ್ತೀನಿ ಹೇಳು. ನನ್ನ ಮಗ ಯಾವಾಗಲೂ ನೆಲದ ಚಂದ ಇಟ್ಕೊಂಡಿರಬಾರ್ದು. ತಲೆ ಎತ್ತಿ ಅಡ್ಡಾಡ್ಬೇಕು. ಇದನ್ನ ನನಗೆ ಮೊದ್ಲೇಕ ಹೇಳ್ಬೇಕಿಲ್ಲ. ಹಾಂ, ಅವ್ರಿಗೆ ರೊಕ್ಕ ಬೇಕಾಗೈತಿ. ಅದಕ್ಕೆ ಹಿಂಗತಿ ಮಳೆ ಮಾಡ್ಯಾರ. ಮಳೆ ಮಾಡಿ ರೊಕ್ಕ ಹೀರ್ಕೊಂಡು ಈಗ ಮತ್ತೆ ನಿನ್ನ ಕೈ ತಾಳಿ ಕಟ್ಟಿಸ್ಕೊಂಡ್ಲು. ಇರಲಿ ನಾನು ತಪ್ಪು ಮಾಡಿನವ. ನಿನ್ನ ಎದುರಿಗೆ ನಾನು ತಲೆ ತೆಗ್ಸುವಂಥದ್ದು ಮಾಡೀನಿ. ಹಂಗೆ ನಿನ್ನ ತಲೆ ತೆಗ್ಸೋಂಗೆ ಮಾಡಿಬಿಟ್ಟೆ ಯವ್ವ. ನಂಗೆ ಅದು ಏನೋ ಗೊತ್ತಾಗಲಿಲ್ಲ. ನೀನು ಮುಂದೆ ಹೇಳ್ಕೊಂಡಿದ್ನಿ ಅಂದ್ರೆ ಅದು ಏನಾರು ಹಾಕಿತ್ತು ಬೇ ಯವ್ವ. ನಾನು ತಪ್ಪಾಗಿತ್ತು ಬೇ ಯವ್ವ. ನನಗೆ ಕೂಡು ಬಾಳೆ ಮಾಡೋಕೆ ಇಷ್ಟ ಇಲ್ಲ ಬೇ. ತಾಳಿ ಕಟ್ಟಿ ಕರ್ಕೊಂಬಂದಿಯಲ್ಲ, ಇಷ್ಟ ಇಲ್ಲ ಅಂದ್ರೆ ಹೆಂಗೆ ಮಾಡೋದು? ಏನು ಮಾಡೋದು? ಆಕಿಗೆ ಯಾಕೆ ಕಾಣಬೇಡ. ಆಕೆ ತಾನ ಮನೆ ಬಿಟ್ಟು ಹೋಗ್ಬೇಕು. ಹಂಗತಿ ಮಾಡೋಣಂತ. ಅರ್ಜುನ, ಮಳಿ ಬಹಳ ಐತಿ ಬಾ. ನೋಡು ಬಟ್ಟೆ ಎಲ್ಲ ತೊಯ್ದಾವು. ನೋಡು ಗುಡುಗು ಸಿಡ್ಲು ಭಾಳ ಅದಾವು ಬಾ. ಇಲ್ಲ ಮನ್ಯಾಗ ಹೋಗ್ಬೇಕಾಗಿರ್ತಾಳೆ. ಮಳಿ ಬಂದತಿ ಇನ್ನೂ ಬರ್ಲಿಲ್ಲ ನೋಡಂತೆ ಸುಮ್ಮನೆ ಆಕಿ ಇದನ್ನ ಮಾಡ್ಕೋತಾಳ. ಇಲ್ಲ ಬರ್ತೀನಿ ತಗೋ. ಮಳಿ ಒಂದು ಭಾಳ ಇತ್ತು. ಇವತ್ತು ಬಸ್ ಬಿಡಂಗಿಲ್ಲ ಅಂದ್ಬಿಟ್ರು. ಯಪ್ಪ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ನಾನು. ಅಷ್ಟು ತನೋರೊಳಗೆ ನೀ ಬಂದು. ಅಲ್ಲ ನೀನು ಕರೆಕ್ಟಾಗಿ ಹೆಂಗೆ ಬಸ್ ಸ್ಟ್ಯಾಂಡಿಗೆ ಬಂದು? ಮಳಿ ಒಂದು ಭಾಳ ಜೋರಿತ್ತ. ಮತ್ತು ಬಸ್ ಬರಂಗಿಲ್ಲ ಅಂತೇಳಿ ಅಂದ್ರೆ ಹಳ್ಳ ಬೇರೆ ಕಟ್ಕೊಂಡಿತ್ತು. ಎಲ್ಲರೂ ಅನ್ನಕತ್ತಿದ್ರು. ನೀ ಮುಂಜಾನೆ ಕಾಲೇಜ್ಗೆ ಹೋಗಿ ಮುಂದಾಗ ನೋಡಿದ್ದೆ ನಾನು. ಬಸ್ನೇ ನೋಡಿದ್ ನಿನ್ನ. ಮತ್ತು ನೀ ಹೆಂಗೆ ಬರ್ತೀವೋ ಏನು ಅಂತೇಳಿ ಅನಿಸ್ತು. ಯಾಕೋ ಸಮಾಧಾನ ಆಗಲಿಲ್ಲ. ಒಬ್ಬಕ್ಕೆ ಏನು ಮಾಡ್ತಾಳೆ ಅಂತೇಳಿ ಗಾಡಿ ತೊಗೊಂಡು ಬಂದ್ಬಿಟ್ಟು ನೋಡು. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಕರೆ ಅಂದ್ರೆ ನನ್ನ ಪರಿಸ್ಥಿತಿ ಏನಾಕಿತ್ತೆ ನೀ ಬರ್ಲಿಕ್ಕಂದ್ರೆ ಎಲ್ಲೆಲ್ಲೇ ಕುಂದ್ರದಾಗಿತ್ತೇನು ಬಸ್ ಸ್ಟ್ಯಾಂಡ್ನಾಗ. ನಮ್ಗೆ ಹಂಗವ ಹರಬಾಟದಾಳ ಬಿಡು.
ಹ್ಞೂ ಆಕಿನೂ ಅವ್ರ ಅವನ ಗತಿ ಪಿರುತಿ ಮಾಡಕತ್ತ ತಾಯಿ ಇದ್ದಂತೆ ಮಕ್ಳು ಅಂತ ನೂರ್ಲಿ ಅಂತೆ ಸೀರೆ ಅಂತ ಬಿಡು. ಈಗಿನ ಕಾಲ್ನಾಗ ಇವೆಲ್ಲ ನಡೀತಾವ. ಆದ್ರೂ ಈ ವಯಸ್ಸಿ ಬಂದ್ರು ಹುಡುಗಿ ಹಿಂಗೆ ಅಡ್ಯಾಡಬಾರ್ದು. ಏನು ಮಾಡೋದು, ನಮ್ಮ ಮಾತು ಯಾರು ಕೇಳ್ತಾರೆ, ಏನಾರ ಅನ್ನಕ್ಕೆ ಹೋಗು ಒಂದು ಒಂಬತ್ತು ತಿಳ್ಕೊಂತಾರ. ಕಣ್ಣಿಗೆ ಕಂಡ್ರು ಕಾಣ್ಲಾರ್ದ ಗತಿ ಅಡ್ಯಾಡ್ಬಿಡುದು. ಈಗ ಒಂದು ಕಪ್ ಚಾ ಮಾಡ್ತೀನಿ ಬಾ, ಚಾನಾರ ಕುಡಿದು ಹೋಗಂತೆ. ಇಷ್ಟು ಹೆಲ್ಪ್ ಮಾಡಿ ನಮ್ಮ ಮನೆ ಒಳಗೆ ಬರ್ಲಾರ್ದ ಹಂಗೆ ಹೋಗ್ಯ. ನಾ ಇಲ್ಲಿ ಚಾ ಕುಡ್ಕೊತ ಕೂತ್ನಿ ಅಂದ್ರೆ ನಮ್ಮವ್ವ ಎಲ್ಲಿ ಬಾಯಿ ಬಿಡ್ಕೊಂತಿರ್ತಾಳ ಮನ್ಯಾಗ. ಮಳಿ ಬಂತು ಎಲ್ಲಿ ಹೋದ್ನೋ ಏನು ಅಂತೇಳಿ. ಸರಿ ನಾ ಏನು ಬರ್ತೀನಿ. ಮತ್ತು ಮಳಿ ಜೋರದಾಗ ಆತ ಒಳಗೆ ಹೋಗಿ ನೀನು. ನನಗೋಸ್ಕರ ಬಂದ? ಹಾಂ, ನನಗೋಸ್ಕರ ಇವ ಯಾಕೆ ಬಂದ ಅಷ್ಟು ದೂರ? ಸರಿ ಬರ್ಲ್ಯಾ? ಸರಿ ಆಯ್ತು. ಇವಂಗ ನನ್ನ ಮ್ಯಾಗ ಪ್ರೀತಿನ ಏನು ಹಿಂದಕ್ಕೆ ನಮ್ಮಪ್ಪ ನಮ್ಮವ್ವ ಹೆಲ್ಪ್ ಮಾಡ್ಯಾರ ಅಂತೇಳಿ ಈಗ ನನಗೆ ಹೆಲ್ಪ್ ಮಾಡಕತ್ತಾನ. ಆದರೂ ಅರ್ಜುನ ನೋಡಿದ್ರೆ ಏನೋ ಒಂಥರ ಅನ್ಸತ್ತೆ ನನಗೆ. ಆದ್ರೆ ಊರಾಗೆಲ್ಲ ಉಡಾಳ ಅದಾನಂತಿದ್ರ. ಅವ ಉಡಾಳ ಇದ್ರೂ ಅವನ ಮನಸ್ಸು ಮಾತ್ರ ಭಾರಿ ಒಳ್ಳೇದು. ಈಗ ಅವನ ನುಂಗು ಹಂಗೆ ನೋಡಕತ್ತಾಳೈತಿ ಗಂಗವ. ಈ ಮಳೆಗೆ ಯಾಕೆ ನಿಂತಿ? ಒಳಗೆ ಹೋಗಿ ನೀನು. ನಾ ಹೋಗ್ತೀನಿ ಹೋಗ. ನೀ ಹೋಗ, ನೀ ಹೋದ್ಮೇಲೆ ನಾ ಒಳಗೆ ಹೋಗ್ತೀನಿ. ಆದ್ರೂ ಈ ಸತಿ ಲಾಭ ಭಾಳ ಕಡಿಮೆ ಆತ್ಲಿ ಮಲ್ಲ. ಕರೆ ಅಂದ್ರಪ್ಪ. ಏನು ಬರೀ ಖರ್ಚ ಭಾಳ ಆಕತತಿ, ಲಾಭ ಕಡಿಮೆ ಆಕತತಿ. ಆ ಕಬ್ಬಿನ ಗಾಣದಂಕರು ಅದು ಏಟ್ ಮನಿ ತರ್ತಾರೋ ಏನು ದೇವ್ರಿಗೆ ಗೊತ್ತು. ಅದು ಏನು ಕೈಗೆ ಎಟ್ಕವಲ್ದಪ್ಪ. ಬರೀ ಅದು ಅವ್ರು ಏಟ್ ಮಾಡ್ತಾರೋ ಏನು ಕತ್ತಿನ. ಅದು ಲಾಭ ಇಲ್ಲಿ ಬಿಡ್ಲಿ, ಸುಮ್ಮನೆ ಕಬ್ಬಿನ ಗಾಣ ತೆಗೆದು ಬಿಡುನು. ಎಲ್ಲಿದದು ನಡಿ ಹೇಳತ್ತಾಗ. ಏನ ನಿನ್ನೆ ಘಟನೆಯಿಂದ ನಿನ್ನ ಮನಸ್ಸಿಗೆ ಬಹಳ ನೋವಾಗೈತೆ ಅಂತ ಅನ್ಕೊಂತೀನಿ. ಆದ್ರೂ ಈ ಸತಿ ಲಾಭ ಭಾಳ ಕಡಿಮೆ ಆತ್ಲಿ ಮಲ್ಲ. ಕರೆ ಅಂದ್ರಪ್ಪ. ಏನು ಬರೀ ಖರ್ಚ ಭಾಳ ಆಕತತಿ, ಲಾಭ ಕಡಿಮೆ ಆಕತತಿ. ಆ ಕಬ್ಬಿನ ಗಾಣದಂಕರು ಅದು ಏಟ್ ಮನಿ ತರ್ತಾರೋ ಏನು ದೇವ್ರಿಗೆ ಗೊತ್ತು. ಅದು ಏನು ಕೈಗೆ ಎಟ್ಕವಲ್ದಪ್ಪ. ಬರೀ ಅದು ಅವ್ರು ಏಟ್ ಮಾಡ್ತಾರೋ ಏನು ಕತ್ತಿನ. ಅದು ಲಾಭ ಇಲ್ಲಿ ಬಿಡ್ಲಿ, ಸುಮ್ಮನೆ ಕಬ್ಬಿನ ಗಾಣ ತೆಗೆದು ಬಿಡುನು. ಎಲ್ಲಿದದು ನಡಿ ಹೇಳತ್ತಾಗ. ಏನ ನಿನ್ನೆ ಘಟನೆಯಿಂದ ನಿನ್ನ ಮನಸ್ಸಿಗೆ ಬಹಳ ನೋವಾಗೈತೆ ಅಂತ ಅನ್ಕೊಂತೀನಿ. ನನಗೆ ಭಾಳ ಖುಷಿ ಆಗೈತ್ಲಿ. ನಿಮ್ಮ ಮೊಯ್ನಿ ಮಗನ್ನ ನಾನು ಜಗತ್ನಾಗ ಯಾರು ಬೆಳೆಸಿಲ್ಲ ಹಂಗತಿ ಬೆಳೆಸಿನ ಮಗನಂತಿ. ಏನು ಎದಿ ಬೀಚ್ ಅಡ್ಡಾಡ್ತಿದ್ಲ. ಈಗ ನೋಡು ಬಂತ. ಅಲ್ಲಲ್ಲಿ ನಾನು ಮಗಗ ತಿದ್ದು ಹೇಳಕ್ಕೆ ಅಪ್ಪ ಹೋದಿಲ್ಲ. ತಿದ್ದು ಹೇಳಕ್ಕೆ ನನಗೆ ಅಧಿಕಾರ ಐತಿಲ್ಲ. ಏನಾರ ಒಂದು ಮಾತು ಹೇಳಿದ್ರ ಒಂದು ಏಟ್ ಕೊಟ್ರ ನಿಮ್ಮ ಮೊಯ್ನಿ ಏನಂತಿದ್ಲು? ಅಯ್ಯ ನಾ ಅದೀನಿ, ನಾ ಬೆಳೆಸ್ತೀನಿ ನಾಳ ನನ್ನ ಮಗ ಅದನ ಅಂತಂತಿದ್ಲು. ಮಗನ್ ಹೆಂಗೆ ಬೆಳೆಸ್ಯಾಳ ನೋಡಿ ಈಗ. ಮಾತಿಗೊಮ್ಮೆ ಏನಂತಿದ್ಲು? ನೀವು ತಪ್ಪು ಮಾಡಿರಿ ಅಂತ ಅಂತಿದ್ಲು. ಅದಕ್ಕೆ ನಾ ಕೈ ಬಿಟ್ಬಿಟ್ಟೆ. ಈಗ ನೋಡು ಅನುಭವಿಸಕತ್ತಾಳ, ಅನುಭವಿಸ್ಲಿ. ಅದಕ್ಕೆ ಒಂದು 4 ನಿಗಿಚಿನ್ಯ ಮಂದ್ಯಾಗ. ತಪ್ಪು ಬಿಡು ಮಾರೆ, ಹಂಗೆಲ್ಲ ಮಾಡಬಾರ್ದಿತ್ತು ನೀನು. ಅಲ್ಲನ ನನಗಂಕರು ನನ್ನ ಮಗ ಮಾಡಿದ್ದು ತಪ್ಪು. ಆದ್ರೆ ಅವ್ನ ದಾರಿ ತಪ್ಪು. ಆದ್ರೆ ಅವ್ನ ಲಗ್ನ ಆತಲ್ಲ ಅದು ಬೇಸ್ ಅನ್ನಿಸ್ತು. ಯಾಕೆ ಹೇಳು? ಈಕಿ ಮತ್ತ ಸೊಸಿ ಹುಡುಕಿದ್ರ ಮತ್ತ ಇಂಥದ ಹುಡುಕ್ತಿದ್ಲು. ಆದ್ರೆ ಹುಡುಗಿ ಮಾತ್ರ ಭಾಳ ಚಲೋ ಇತ್ತು. ನಾನು ಕೇಳೀನಿ ಹುಡುಗಿ ಬಗ್ಗೆ. ಹುಡುಗಿ ಚಲೋ ಐತಿ, ಬಾಳೆದಾರ್ಥ ಐತಿ. ಸಾಕು, ನನ್ನ ಮಗನ್ನ ದಾರಿ ತರ್ತಾಳ ಅನ್ನೋ ನಂಬಿಕೆ ಐತಿ. ಸಾಕು, ಇದಕ್ಕೆ ಹೆಚ್ಚಿಂದ ಏನ್ ಬೇಕು? ವೈನಿ, ನಾನು ನಿನ್ನ ಕೂಡ ಮಾತಾಡ್ಬೇಕಂದ್ರ ನೀ ಏನೋ ಅಣ್ಣಾರದಾರ ಅಲ್ಲೇ ಬಾ, ಅಲ್ಲೇ ನಿಮ್ಮ ಅಣ್ಣನ ಮುಂದೆ ಮಾತಾಡ್ಬೇಕನ್ನಕತ್ತಿಯಲ್ಲ. ನೋಡ್ಬೇಕದ್ದ ಮುಚ್ಚ ಮಾತಾಡುವಂಥದ್ದು ಏನೈತಿ? ಅಲ್ಲ, ಮನ್ಯಾಗ ಗಂಡು ಮಕ್ಕಳನ್ನ ಇಟ್ಕೊಂಡು ನಾವು ಮಾತಾಡುವಂಥದ್ದು ಏನೈತಿ? ಅದು ಏನೈತಿ? ನಿಮ್ಮ ಅಣ್ಣನ ಎದುರಿಗೆ ಮಾತಾಡ್ಬಾ, ಬಂದು ಇಬ್ರು ಅಣ್ಣಗಳು ಕೂತಾರ. ಈ ಸೊಡಗ್ನ ಏನದ ಅಂದ್ರ ಅವ್ರೇನಂತಾರ? ಬಾ, ಅದು ಸುಮ್ಮನೆ ನನ್ನ ಮುಂದೆ ಅದು ಬ್ಯಾಡ್ವಾ. ನಿಮ್ಮ ಅಣ್ಣಾರ ಮುಂದೆ ಹೇಳ್ಬಾ. ಮಾವರ ಚಾ ತಗೋರಿ. ಅವ್ವ ಬೇಡಿಕೆ ಅವಳಿಕೆ. ಮುಂಜಾನೆ ಎದ್ದು ವೈನಿ ಏನು ಕೆಲಸ ಮಾಡ್ಬೇಡ ಅಂತಂದ್ರು, ದೇವ್ರ ಮನೆಯಾಗ ಹೋಗ್ಬೇಡ ಅಂದ್ರು ಹೋಗಿ ಪೂಜೆ ಮಾಡಿದ್ಲು. ಸೀತಾ ವೈನಿ ಗೊತ್ತಾತಂದ್ರೆ ಏನಂತಿನ್ನ. ಈಗ ಅಣ್ಣಗೆ ಚಾ ಕೊಡಕತ್ತ ಅವಳು. ನೋಡ್ವಾ ನೀ ಹತ್ರ ಈ ಮಾತಿ ಏನಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನಂಕರು ನಿನ್ ಸುಶಿ ಅಂತ ಒಪ್ಕೊಂದಿನಿ. ನನ್ನ ಮಗನ್ನ ದಾರಿ ತರ್ಬೇಕಾದಿದ್ದು ನಿನ್ ಕರ್ತವ್ಯ. ಏನೋ ಮನ್ಯಾಗ ಒಂದು ಹೆಚ್ಚ ಅಲ್ಲಿ ಒಂದು ಕಡಿಮೆ ಆಗಲಿ, ಯಾರು ಏನಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನನ್ನ ಮಗನ ದಾರಿ ತಗೊಂಬರ್ವಾ ನೀನು. ನಾ ಇದೊಂದ ಕೇಳ್ಕೊತೀನಿ. ಆಯ್ತು ರೀ ಮಾವರ, ನನ್ನ ಸೊಸಿ ಅಂತ ಒಪ್ಕೊಂಡ್ರಿಲ್ರಿ, ನನಗೆ ಅದ ಭಾಳ ಖುಷಿ ಆಯ್ತು. ಸಣ್ಣ ಮಾವರಿಗೆ ನನ್ನ ಕಂಡ್ರೆ ಇಷ್ಟ ಇರಾಕಿಲ್ಲ, ಹೌದಿಲ್ರಿ? ಹಂಗೇನಿಲ್ವ, ಹಂಗೇನಿಲ್ಲ. ನೋಡುವ, ಮನ್ಯಾಗ ಇವು ಒಂದು ಮಾತು ಬರ್ತಿರ್ತಾವೆ ಹೋಗಿರ್ತಾವು, ನೀನ ಹೊಂದ್ಕೊಂಡು ಹೋಗು. ಆ ಹುಡುಗಿ ಮಾತಾಡ್ಸಿದಾಗ ಹೇಳೋರು ಇವರು ಒಳ್ಳೆ ವಯವ್ವ ರೀ. ಮತ್ತು ಕಿ ಶಕುಂತಲ ಚಿಗೋರು ಏನೋ ನಿಮ್ಮ ಕೂಡ ಮಾತಾಡ್ಬೇಕತ್ ನೋಡು. ಆಯ್ತು ರೂಪ, ಮಾತಾಡ್ರಿ, ನಾ ಹೊರಗೆ ಹೋಗ್ತೀನಿ. ನಾನು ನಿಮ್ಮಿಬ್ರು ಕೂಡ ಮಾತಾಡ್ಬೇಕಿತ್ತು. ಮೊದ್ಲಕ್ಕೆ ಈ ವಿಷಯ ವೈನಿಗೆ ಹೇಳ್ಬೇಕನ್ನೆ. ಆದ್ರೆ ವೈನಿ ಅದು ಏನಿದ್ರು ನಿಮ್ಮ ಅಣ್ಣಾರ ಮುಂದೆ ಹೇಳ್ಬಾರವ. ನಾ ಮುಂದೇನು
ನಿಮ್ಮ ಅಣ್ಣನ ಮುಂದೆ ಹೇಳಬಾ ಅಂತ ಅಂದ್ಲ. ಅದು ಏನು ಹೇಳವ? ಏನಾರ ರೊಕ್ಕದ ಅಡಚಣೆ ಆಗೈತೇನು ಮತ್ತೆ? ಆಯ್ತಾಳ, ಸೀತಾವಿನಿಗೆ ಹೇಳ್ತೀವಂತ ಇಸ್ಕೊಂಡು ಹೋಗು. ಏನ ಮೊದ್ಲೇಕ ನನಗೆ ತೊಂದರೆ ಇತ್ತು ರೊಕ್ಕದ್ದು. ಈಗ ನಿಮ್ಮ ಪುಣ್ಯದಿಂದ ಎಲ್ಲ ಸಾಲ್ಕುಲ್ ಐತಿ. ಹಾಂ, ನನಗೆ ದೇವ್ರೇನು ಕಡಿಮೆ ಮಾಡಿಲ್ಲ. ಆದ್ರೆ ಮಕ್ಕಳ ಲಗ್ನ ಮಾಡ್ಬೇಕತ್ ಮಾಡೀನಿ. ಚಲೋ ಆಯ್ತಲ್ಲ. ಇನ್ನೇನೈತಿ? ಅದಕ್ಕೆ ಮತ್ತು ನನ್ನ ದೊಡ್ಡ ಮಗಗ ಈಕಿನ ಗೌರಿನ ತೊಗೋಬೇಕತ್ ಮಾಡೀನಿ. ಅದಕ್ಕೆ ನಿನ್ನ ಅಭಿಪ್ರಾಯ ಏನೇನ? ವೈನಿ ನೀ ಏನಂತಿ? ನೋಡುವ ನಿಮ್ಮ ಅಣ್ಣಾರನ್ನ ಕೇಳು. ಹಾಂ, ನಂದು ಏನೈತಿ, ನಾನು ಕೇಳೋದಾತಂದ್ರೆ ಹುಡುಗಿ ಒಪ್ಕೊಂಡ್ರೆ ಮಾಡಕ್ಕೆ ಚಂದ. ಏನ ನೀ ಏನಂತಿ? ಅದು ನೋಡುವ, ಆಕಿ ಸಾಲಿ ಭಾಳ ಕಲ್ತಾಳ, ಏನಂತಾಳ ಏನು? ಆಕಿ ದಿನ ಒಂದಿಟ್ಟ ನನ್ನ ಮಗ ಸಾಲಿ ಕಡಿಮೆ ಕಲ್ತಾನ, ಆದ್ರೆ ಚಂದ ನೋಡ್ಕೊಂತೀವಪ್ಪ. ಏನು ನೌಕರಿ ಇಲ್ಲ ಅನ್ನೋದಟ ನನ್ನ ಮಗಗೆ ಎಲ್ಲಿಯಾದರೂ ತಂದು ಹಾಕಿನಿ ಅನ್ನೋದೈತಿ. ಅದಕ್ಕೆ ನನಗೂ ತವ್ರ ಮನಿದ ಆಸೆ ಒಂದಿಟ್ಟು ಬೆಂಬಲವಾಗಿರ್ತೈತಿ. ಹೊರಗಿದ್ದ ಬಂದಾರ ಏನು ನೋಡ್ಕೊತಾರ, ಮನೆಯವ್ರು ಆದ್ರೆ ನೋಡ್ಕೊಂಡು ಹೋಗ್ತಾರ ಅನ್ನೋದು ಒಂದು ಆಸೆಕ್ಕೆ ನಾನು ಕೇಳಾಕತ್ತೀನಪ್ಪ. ಏನ ಮತ್ತೆ ಹಿಂಗಂತಾಳಲ್ಲಿ ಹೆಂಗೆ ಮಾಡೋದು? ನೋಡಪ್ಪ, ಹಡ್ದವ್ರು ನೀವು. ಈಗ ನಾನು ಹೆಂಗೆ ಹೇಳಕ್ ಬರ್ತೈತಿ ಇದ್ರಾಗ? ಯಾಕ್ರಿ ಮಾವರ, ಯಾಕೆ ನೀವು ಆಕೆಗೆ ದೊಡ್ಡಪ್ಪ ಅಲ್ಲನ್ರಿ ಗೌರಿಗೆ? ನಿಮಗೂ ಅಧಿಕಾರ ಐತಿ. ಯಾವ್ದನ್ನೋದು ಹೇಳ್ರಿ ನೀವು. ನನಗೇನ ಪಾರವ್ ಹೇಳಿದ್ದು ಬರೋಬ್ಬರಿ ಅನಿಸ್ತತಿ. ಹುಡುಗಿ ಒಪ್ಕೊಂಡು ಹಿಂದೆ ಇನ್ನೇನೈತಿ? ಮತ್ತೆ ಮನ್ಯಾಗ ಕೊಟ್ರ ನಮಗೂ ಅವು ಇದು ಇರ್ತತಿ, ಬೇಸಿ ಆಕತಿ ಅಂತ ನನ್ನ ಅಭಿಪ್ರಾಯ. ಆಯ್ತು ತಗೋ, ಹಂಗಾದ್ರೆ ಗೌರಿನ ಮತ್ತು ಹಂಗಾದ್ರೆ ನಿನ್ನ ಮಗನ ಬಾ ಅಂತ ಹೇಳವ. ಇಬ್ಬರು ಇದರ ಬದ್ರ ಕುಂತು ಮಾತಾಡುವಲ್ರಕ್ಕ, ಅವ್ರ ಮನಸ್ಸಿನಾಗ ಏನೈತಿ ತಿಳ್ಕೊಳವಲ್ರಕ್ಕ. ಅವ್ರಿಬ್ರು ಹ್ಞೂ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ.